ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 11 ಅಣುವಿನಿಂದ ಕಾಲಗಣನೆ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 28. ತಮೋ ಮಾತ್ರ ಮುಪಾದಾಯ ಪ್ರತಿ ಸಮೃದ್ಧ ವಿಕ್ರಮಃ ಕಾಲೇ ನಾನುಗತಾಶೇಷ ಆಸ್ತೆ ತೂಷ್ಣಿಂ ದಿನಾತ್ಯಯೇ. ಅನುವಾದ: ಹಗಲಿನ ಕೊನೆಯಲ್ಲಿ ತಮೋಗುಣದ ಅತ್ಯಲ್ಪ ಭಾಗದಲ್ಲಿ ಶಕ್ತಿ ಸಂಪನ್ನವಾದ ಅಭಿವ್ಯಕ್ತ ಬ್ರಹ್ಮಾಂಡವು ರಾತ್ರಿಯ ಕತ್ತಲಿನಲ್ಲಿ ಲೀನವಾಗುತ್ತದೆ. ನಿರಂತರ ಕಾಲದ ಪ್ರಭಾವದಿಂದಾಗಿ ಅಸಂಖ್ಯ ಜೀವಿಗಳು ಆ ಪ್ರಳಯದಲ್ಲಿ ಲೀನವಾಗಿ ಪ್ರತಿಯೊಂದು ನಿಶ್ಶಬ್ದವಾಗಿರುತ್ತದೆ. ಶ್ಲೋಕ 29. ತಮೇವಾನ್ವಪಿ ಧೀಯಂತೆ ಲೋಕಾಭೂರಾದಯಸ್ತ್ರಯಃ ನಿಶಾಯಾಮನುವೃತ್ತಾಯಾಂ ನಿರ್ಮುಕ್ತ ಶಶಿಭಾಸ್ಕರಂ. ಅನುವಾದ: ಬ್ರಹ್ಮನ ರಾತ್ರಿಯು ಉಂಟಾದಾಗ ಎಲ್ಲ 3 ಲೋಕಗಳೂ ಕಣ್ಮರೆಯಾಗಿ ಸೂರ್ಯ ಚಂದ್ರರೂ ಸಹ ದಿನನಿತ್ಯದ ಸಾಮಾನ್ಯ ರಾತ್ರಿಗಳಲ್ಲಿ ಕಾಣುವಂತೆ ನಿಸ್ತೇಜರಾಗಿ ಕಾಣುತ್ತಾರೆ. ಶ್ಲೋಕ 30. ತ್ರಿಲೋಕ್ಯಾಂ ದಹ್ಯಮಾನಾಯಾಂ ಶಕ್ತ್ಯಾ ಸಂಕರ್ಷಣಾಗ್ನಿನ ಯಾಂತ್ಯೂಷ್ಮಣ ಮಹರ್ಲೋಕಾಜ್ಜನಂ ಭೃಗ್ವಾದಯೋರ್ದಿತಾಃ. ಅನುವಾದ: ಸಂಕರ್ಷಣನ ಬಾಯಿಂದ ಹೊರಡುವ ಜ್ವಾಲಾಗ್ನಿಯ ನಿಮಿತ್ತ ಪ್ರಳಯವು ಉಂಟಾಗುತ್ತದೆ. ಕೆಳಗಿನ 3 ಲೋಕಗಳಲ್ಲಿ ಬೀಸುವ ಈ ಜ್ವಾಲಾಗ್ನಿಯ ಝಳದಿಂದ ತಪ್ತರಾದ ಭೃಗುಗಳಂತಹ ಮಹರ್ಷಿಗಳು ಮತ್ತು ಮಹರ್ಲೋಕದ ಇತರ ನಿವಾಸಿಗಳು ಜನಲೋಕದತ್ತ ತೆರಳುತ್ತಾರೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮನುಗಳು ಎಷ್ಟು ಬರ್ತಾರೆ, ಮತ್ತೆ ಮನುಗಳ ಒಂದು ಅವಧಿ ಎಷ್ಟು, ಮತ್ತೆ ಒಬ್ಬೊಬ್ಬ ಮನುನು ಕೂಡ ಒಂದೊಂದು ಗ್ರಹದ ಆಧಿಪತ್ಯವನ್ನು ಸ್ಥಾಪಿಸ್ಕೊಳ್ತಾನೆ. ಆದರೆ ಪ್ರಸಿದ್ಧರಾದಂತಹ ಸಪ್ತ ಋಷಿಗಳು, ಇಂದ್ರನಂತಹ ದೇವತೆಗಳು, ಗಂಧರ್ವರು ಮನು ಜೊತೆನೆ ಕಾಣಿಸ್ಕೊಳ್ತಾರೆ. ಅವರು ಯಾರಿಂದನೂ ಹುಟ್ಟಿದವರಲ್ಲ, ಅವರು ತಾನಾಗೆ ಕಾಣಿಸ್ಕೊಳ್ಳುವಂಥವ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಬ್ರಹ್ಮನ ಹಗಲಿದೆಯಲ್ಲ, ಆ ಸಮಯದಲ್ಲಿ 3 ಗ್ರಹಮಂಡಲಗಳು, ಯಾವುದು ಸ್ವರ್ಗ, ಮತ್ಸ್ಯ ಮತ್ತೆ ಪಾತಾಳ, ಇವೆಲ್ಲ ಪರಿಭ್ರಮಿಸ್ತಾ ಇರತ್ತೆ. ಮತ್ತು ಅಲ್ಲಿ ವಾಸ ಮಾಡುವಂಥ ಮನುಷ್ಯ ಜೀವಿಗಳು, ದೇವತೆಗಳು, ಪಿತೃಗಳು ಮತ್ತು ಅವರಿಗಿಂತ ಕೆಳವರ್ಗದ ಪ್ರಾಣಿಗಳು ಎಲ್ಲರೂ ಕೂಡ ಅವರವರ ಕಾಮ್ಯ ಕರ್ಮಗಳಿಗೆ ಅನುಗುಣವಾಗಿ ಕಾಣಿಸ್ಕೊಳ್ತಾ ಇರ್ತಾರೆ ಮತ್ತೆ ಮರಿಯಾಗ್ತಾ ಇರ್ತಾರೆ. ಪ್ರತಿಯೊಬ್ಬ ಮನುವಿನ ಬದಲಾವಣೆಯಲ್ಲೂ ಕೂಡ ಆ ಭಗವಂತನೇ ಮನು ಮತ್ತೆ ಇನ್ನು ಬೇಕಾದಷ್ಟು ರೂಪಗಳಲ್ಲಿ ತನ್ನ ಅಂತರಂಗ ಶಕ್ತಿಯನ್ನು ಪ್ರಕಟಿಸಿ ಅವನು ಅವತಾರ ತಗೊಳ್ತಾನೆ. ಹೀಗೆ ಆ ಶಕ್ತಿಯಿಂದನೇ ಅವನು ಜಗತ್ತನ್ನ ಪರಿಪಾಲನೆ ಮಾಡ್ತಾನೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಹಗಲಿನ ಕೊನೆ ಆಗುತ್ತಲ್ಲ, ಅಂದ್ರೆ ಹಗಲಿನ ಕೊನೆ ಒಂದು ಘಟ್ಟ ಇದೆಯಲ್ಲ, ಅದು ತಮೋಗುಣದಿಂದ ಇರತ್ತೆ. ಸೊ ಆ ತಮೋಗುಣದ ಅತ್ಯಲ್ಪ ಭಾಗದಲ್ಲಿ ಶಕ್ತಿ ಸಂಪನ್ನವಾದಂತಹ ಈ ಅಭಿವ್ಯಕ್ತ ಬ್ರಹ್ಮಾಂಡ ಏನಾಗುತ್ತೆ, ರಾತ್ರಿಯ ಕತ್ತಲಲ್ಲಿ ಅದು ಲೀನವಾಗುತ್ತೆ, ಕಾಣಿಸ್ಕೊಳ್ಳೋದಿಲ್ಲ. ನಿರಂತರ ಕಾಲದ ಪ್ರಭಾವದಿಂದಾಗಿ ನಾವೆಲ್ಲ ಜೀವಿಗಳಿದ್ದೀವಲ್ವಾ, ನಾವೆಲ್ಲವೂ ಕೂಡ ಪ್ರಳಯದಲ್ಲಿ ಲೀನವಾಗಿ ಎಲ್ಲವೂ ನಿಶ್ಶಬ್ದವಾಗ್ಬಿಡತ್ತೆ. ಅಂದರೆ ಅಲ್ಲಿವರೆಗೂ ಏನೇನೋ ಕೆಲಸಗಳನ್ನು ಮಾಡ್ತಾ ಫುಲ್ಲು ಬ್ಯುಸಿಯಾಗಿರುತ್ತೆ, ಗದ್ದಲದಿಂದ ಕೂಡಿರುತ್ತೆ. ಆದರೆ ಯಾವಾಗ ಬ್ರಹ್ಮನ ರಾತ್ರಿ ಸಮಯ ಬರುತ್ತೋ, ಅಂದರೆ ಬ್ರಹ್ಮಾಂಡದ ಕತ್ತಲು ಅಂತ ಹೇಳ್ತೀವಲ್ವಾ, ಆ ಸಮಯದಲ್ಲಿ ಎಲ್ಲವೂ ಕೂಡ ಪ್ರಳಯ ಜಲದಲ್ಲಿ ಲೀನವಾಗಿ ಎಲ್ಲವೂ ನಿಶ್ಶಬ್ದವಾಗ್ಬಿಡತ್ತೆ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕವು ಭೌತಿಕ ತಮೋಗುಣದ ಅತ್ಯಲ್ಪ ಭಾಗವು ಕಾಲದೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುವ ಬ್ರಹ್ಮರಾತ್ರಿಯ ವಿವರಣೆಯಾಗಿದೆ. 3 ಲೋಕಗಳ ವಿಸರ್ಜನೆಯು ತಮೋಗುಣ ಅವತಾರಿಯಾದ ರುದ್ರನಿಂದ ಉಂಟಾಗುತ್ತದೆ. 3 ಲೋಕಗಳಲ್ಲಿ ಉರಿಯುವ ನಿರಂತರ ಕಾಲಾಗ್ನಿಯಿಂದ ರುದ್ರ ಪ್ರತಿನಿಧಿಸಲ್ಪಡುತ್ತಾನೆ. ಈ 3 ಲೋಕಗಳು ಭೂಹು, ಭುವಃ ಮತ್ತು ಸುವಃ ಎಂದು ಕರೆಯಲ್ಪಟ್ಟಿವೆ. ಈ ಪ್ರಳಯದಲ್ಲಿ ಅಸಂಖ್ಯ ಜೀವಿಗಳು ಲೀನರಾಗುತ್ತಾರೆ. ಇದು ಪರಮಪ್ರಭುವಿನ ಶಕ್ತಿ ಪ್ರದರ್ಶನಕ್ಕೆ ತೆರೆ ಎಳೆದಂತೆ ತೋರಿ ನಂತರ ಎಲ್ಲವೂ ಮೌನವಾಗಿ ಬಿಡುತ್ತವೆ. ನೋಡಿ, ಇಲ್ಲಿ ಹೇಗೆ ಪ್ರಳಯ ಆಗುತ್ತೆ, ಆಗ ಎಲ್ಲ ಏನಾಗುತ್ತೆ ಅನ್ನೋದನ್ನ ವಿವರಣೆ ಮಾಡಿದ್ದಾರೆ. ಈ ಒಂದು ಶ್ಲೋಕದಲ್ಲಿ ಏನು ಮುಖ್ಯವಾಗಿ ಹೇಳಿದ್ದಾರೆ ಅಂತಂದ್ರೆ, ಭೌತಿಕ ತಮೋಗುಣದ ಅತ್ಯಲ್ಪ ಭಾಗ
ಕಾಲದ ಜೊತೆ ಸಂಪರ್ಕವಾಗೋದ್ರಿಂದ ಬ್ರಹ್ಮರಾತ್ರಿ ಅನ್ನೋದು ಆಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ತಮೋಗುಣ ಬಂದಾಗ, ಅಂದ್ರೆ ಹಗಲು ಆಗಿ ರಾತ್ರಿ ಕಾಲ ಬಂದಾಗ ಎಲ್ಲವೂ ಕೂಡ ಪ್ರಳಯದಲ್ಲಿ ಹೊರಟೋಗುತ್ತೆ ಅಂತ ಹೇಳಿದಾರಲ್ಲ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮನ ರಾತ್ರಿ ಅಂತಂದ್ರೇನೆ ಇಲ್ಲಿ ತಮೋಗುಣ ಬಂದು ಪ್ರಳಯ ಜಲದಲ್ಲಿ ಎಲ್ಲವೂ ನಿಶ್ಶಬ್ದವಾಗೋದು ಅಂತ ಅರ್ಥ. 3 ಲೋಕಗಳ ವಿಸರ್ಜನೆಯೂ ಕೂಡ ಯಾರಿಂದ ಆಗುತ್ತೆ? ತಮೋಗುಣದ ಅವತಾರಿ ಯಾರು? ರುದ್ರ, ಅವನಿಂದ ಆಗುತ್ತೆ. 3 ಲೋಕಗಳಲ್ಲೂ ಉರಿಯುವಂತಹ ಈ ಒಂದು ಕಾಲಾಗ್ನಿಯಿಂದ ರುದ್ರ ಪ್ರತಿನಿಧಿಸಲ್ಪಡ್ತಾನೆ. ಅಂದ್ರೆ ರುದ್ರ ಅಂತಂದ್ರೇನೆ ತಮೋಗುಣ. ತಮೋಗುಣ ಅಂದ್ರೆ ಈ ಲೋಕವನ್ನ ಪ್ರಳಯದಲ್ಲಿ ಮುಳುಗಿಸುವಂಥವನು ಅಂತ. ಈ 3 ಲೋಕಗಳು ಯಾವ್ದ್ಯಾವ್ದು? ಭೂಹ, ಭುವಹ ಮತ್ತೆ ಸುವಹ. ಅಂದ್ರೆ ಪಾತಾಳ, ಮರ್ತ್ಯ ಮತ್ತೆ ಸ್ವರ್ಗಲೋಕ ಅಂತ ಕರೆಸ್ಕೊಳ್ಳುತ್ತೆ. ಈ ಒಂದು ಪ್ರಳಯದಲ್ಲಿ ಬೇಕಾದಷ್ಟು ಜೀವಿಗಳಿರ್ತಾರಲ್ಲ, ಎಲ್ಲರೂ ಕೂಡ ಲೀನವಾಗ್ಬಿಡ್ತಾರೆ, ಯಾರು ಉಳ್ಕೊಳ್ಳೋದಿಲ್ಲ. ಇದೆಲ್ಲ ಏನು ಅಂತಂದ್ರೆ ಭಗವಂತ ಈ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತದು. ಅಂದ್ರೆ ಆ ರೀತಿ ಎಲ್ಲವೂ ಕೂಡ ಮೌನವಾಗ್ಬಿಡುತ್ತೆ. ಈಗ ರಾತ್ರಿ ಕತ್ತಲೆ ಆಗ್ಬಿಟ್ಟಾಗ ಮನೆಯವರೆಲ್ಲ ಮಲಗ್ಬಿಟ್ಟಿರ್ತಾರೆ, ಎಷ್ಟು ನಿಶ್ಶಬ್ದವಾಗಿರುತ್ತೆ ನೋಡಿ. ಎಲ್ರೂ ದೀರ್ಘ ನಿದ್ರೆಯಲ್ಲಿದ್ದಾಗ ಮನೆಯೆಲ್ಲ ಕತ್ಲಾಗಿರುತ್ತೆ, ಯಾರೂ ಕೆಲಸ ಮಾಡ್ತಾ ಇರೋದಿಲ್ಲ, ಎಲ್ಲ ನಿಶ್ಶಬ್ದವಾಗಿದ್ದಾಗ ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಆಗಿರುತ್ತೆ, ಮೌನವಾಗಿರುತ್ತಲ್ಲ. ಅದೇ ರೀತಿ ಈ ಜಗತ್ತನ್ನೇ ನಾವು ಮನೆ ಅಂತ ತಗೊಂಡಾಗ ಪ್ರಳಯ ಕಾಲದಲ್ಲಿ ಎಲ್ಲವೂ ಆ ಪ್ರಳಯ ಜಲದಿಯಲ್ಲಿ ಮುಳುಗೋಗಿ ಎಲ್ಲವೂ ಸೈಲೆಂಟ್ ಆಗಿಬಿಡುತ್ತೆ, ಮೌನವಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಬ್ರಹ್ಮನ ರಾತ್ರಿ ಬರುತ್ತಲ್ಲ, ಆಗ ಎಲ್ಲ 3 ಲೋಕಗಳು ಕೂಡ ಕಣ್ಮರೆಯಾಗಿ ಸೂರ್ಯ ಚಂದ್ರರೂ ಕೂಡ ದಿನನಿತ್ಯದ ಸಾಮಾನ್ಯ ರಾತ್ರಿಗಳಲ್ಲಿ ಹೇಗೆ ಕಾಣಿಸ್ತಾರೋ ನಿಸ್ತೇಜರಾಗಿ ಹಾಗೆ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಈಗ ಬೆಳಕಲ್ಲಿ ನಮಗೆ ಸೂರ್ಯ ಎಷ್ಟು ಹೊಳಿತಾ ಇರ್ತಾನೋ, ಸಾಯಂಕಾಲ ಆಗಿ ರಾತ್ರಿ ಆದಂಗೆ ಅದು ಫುಲ್ಲು ತೇಜಸ್ಸನ್ನೇ ಕಳ್ಕೊಂಡಂಗೆ ನಮಗೆ ಅನ್ಸುತ್ತಲ್ವಾ. ನಮಗೆ ಕಾಣಿಸೋದು ಅದೇ ರೀತಿ ಅಲ್ವಾ. ಅಂದ್ರೆ ಹೇಗೆ ಸಾಮಾನ್ಯ ರಾತ್ರಿಯಲ್ಲಿ ಸೂರ್ಯ ಮತ್ತೆ ಚಂದ್ರ ಇಬ್ಬರು ಕೂಡ ಮಂಕಾಗಿ ಕಾಣಿಸ್ತಾರೋ, ನಿಸ್ತೇಜರಾಗಿ ಕಾಣಿಸ್ತಾರೋ, ಅದೇ ರೀತಿ ಬ್ರಹ್ಮನ ರಾತ್ರಿ ಆದಾಗ್ಲೂ ಕೂಡ ಸೂರ್ಯ ಚಂದ್ರರು 3 ಲೋಕಗಳಿಂದ ಕಣ್ಮರೆಯಾಗಿರೋ ತರ ಕಾಣಿಸ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. 3 ಲೋಕಗಳ ವಲಯದಿಂದ ಸೂರ್ಯ ಚಂದ್ರರ ತೇಜಸ್ಸು ಮಸುಳಿದಂತೆ ಕಾಣಿಸುತ್ತದೆ. ಆದರೆ ಸೂರ್ಯ ಚಂದ್ರರೇ ಮರೆಯಾಗಿ ಬಿಡುವುದಿಲ್ಲ. ಅವರು 3 ಲೋಕಗಳಿಗೆ ಆಚೆ ಇರುವ ಜಗತ್ತಿನ ಉಳಿದ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಪ್ರಳಯಕ್ಕೊಳಗಾದ ಪ್ರದೇಶವು ಸೂರ್ಯ ಕಿರಣ ಹಾಗೂ ಚಂದ್ರಪ್ರಭೆಯಿಂದ ವಂಚಿತವಾಗುತ್ತದೆ. ಕೆಳಗಿನ ಶ್ಲೋಕಗಳಲ್ಲಿ ವರ್ಣಿಸಿರುವಂತೆ ಆ ಪ್ರದೇಶಗಳೆಲ್ಲವೂ ಜಲಾವೃತವಾಗಿದ್ದು ಚಂಡಮಾರುತಗಳಿದ್ದು ಅಂಧಕಾರದಿಂದ ಕೂಡಿರುತ್ತವೆ. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಈಗ 3 ಲೋಕಗಳಿಂದ ನೋಡಿದಾಗ್ಲೂ ಕೂಡ ಸೂರ್ಯ ಚಂದ್ರ ತೇಜಸ್ಸು ಕಡಿಮೆ ಆಗಿದೆಯೇನೋ ಅಂತ ಅನ್ಸುತ್ತೆ. ಹಾಗಂದು ಮಾತ್ರಕ್ಕೆ ಸೂರ್ಯ ಚಂದ್ರರೇ ಮುಳುಗೋಗ್ತಾರೆ ಅಥವಾ ನಮ್ಮಿಂದ ಮರೆಯಾಗೋಗ್ತಾರೆ ಅಂತಲ್ಲ. ಅವ್ರು ಇರ್ತಾರೆ, ಇಲ್ಲಿರೋದಿಲ್ಲ, ಬೇರೆ ಕಡೆ ತಮ್ಮ ಒಂದು ಪ್ರಕಾಶವನ್ನ ತೋರಿಸ್ತಾರೆ. ಆದ್ರೆ ನಮ್ಗೆ ಕಾಣಿಸುತ್ತೆ ಅಂತಂದ್ರೆ ಅವರು ಮಂಕಾಗಿರೋ ತರ ಕಾಣಿಸುತ್ತೆ. ಅವರು 3 ಲೋಕಗಳ ಆಚೆ ಇರುವಂತಹ ಜಗತ್ತಿನ ಬೇರೆ ಭಾಗದಲ್ಲಿ ಅವರು ಕಾಣಿಸ್ಕೊಳ್ತಾ ಇರ್ತಾರೆ. ಈಗ ಈ ಬ್ರಹ್ಮಾಂಡ ಮುಳುಗ್ತಾ ಇದೆ ಅಂದಿದ ತಕ್ಷಣ, ಅಥವಾ ಈ ಬ್ರಹ್ಮಾಂಡದಲ್ಲಿ ಅವ್ರಿಲ್ಲ ಅಂದಿದ ತಕ್ಷಣ, ಅಥವಾ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತಂದಿದ ತಕ್ಷಣ ಅವ್ರು ಇಲ್ಲ ಅಂತಲ್ಲ. ಅದೇ ಸಮಯಕ್ಕೆ ಅವ್ರು ಏನ್ ಮಾಡ್ತಾರೆ, ಬೇರೆ ಇನ್ನೂ ಊರ್ಧ್ವ ಲೋಕಗಳಿದೆಯಲ್ಲ ಅಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಇನ್ನು ಈ 3 ಲೋಕಗಳಿಗೆ ಆಚೆ ಇರುವಂತಹ ಭಾಗದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಪ್ರಳಯಕ್ಕೆ ಒಳಗಾಗಿರುತ್ತಲ್ಲ ಅದೆಲ್ಲವೂ ಕೂಡ ಸೂರ್ಯ ಕಿರಣಗಳಿಂದ ಮತ್ತೆ ಚಂದ್ರಪ್ರಭೆಯಿಂದ ವಂಚಿತವಾಗುತ್ತೆ. ಅಲ್ಲೆಲ್ಲೂ ಕೂಡ ಸೂರ್ಯನ ಬೆಳಕು ಕಿರಣಗಳು ಬೀಳೋದಿಲ್ಲ, ಚಂದ್ರನ ಪ್ರಭೆ ಕೂಡ ಬೀಳೋದಿಲ್ಲ. ಕೆಳಗಿನ ಶ್ಲೋಕಗಳಲ್ಲಿ ವರ್ಣಿಸಿರುವ ಹಾಗೆ ಆ ಪ್ರದೇಶಗಳೆಲ್ಲವೂ ಕೂಡ ಜಲಾವೃತವಾಗಿದ್ದು ಚಂಡಮಾರುತಗಳನ್ನ ಅಂಧಕಾರದಿಂದ ಕೂಡಿಸುತ್ತೆ. ಅಂದ್ರೆ ಅರ್ಥ ಏನು, ಹೇಗಿರುತ್ತೆ ಪ್ರಳಯ ಆದಾಗ, ಏನೇನೆಲ್ಲ ಆಗುತ್ತೆ. ಪ್ರಳಯ ಅಂದಿದ ತಕ್ಷಣ ಎಲ್ಲ ಹೊರಟೋಯ್ತು ಅಂತಂದ್ರೆ ನೆಕ್ಸ್ಟ್ ಏನಿರ್ಬೇಕು ಈ ಜಗತ್ತಲ್ಲಿ ಅನ್ನೋದನ್ನ ಮೊದಲೇ ಭಗವಂತ ಡಿಸೈಡ್ ಮಾಡಿರ್ತಾನೆ.
ಅಲ್ವಾ? ಅದಕ್ಕೋಸ್ಕರ ಪ್ರಳಯ ಆದಾಗ್ಲೂ ಕೂಡ ಸೂರ್ಯ ಚಂದ್ರರು ಹಾಗೇ ಇರ್ತಾರೆ. ನಮಗಿಲ್ಲಿ ಕಾಣಿಸ್ಕೊಳ್ತಾ ಇರೋದಿಲ್ಲ, ಆದರೆ ಬೇರೆ ಲೋಕಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಮತ್ತೆ ಕೆಳಗಿನ ಶ್ಲೋಕಗಳಲ್ಲಿ ವರ್ಣಿಸಿರೋ ಹಾಗೇನೆ ಈ ಪ್ರದೇಶ ಎಲ್ಲವೂ ಕೂಡ ಜಲಾವೃತವಾಗಿದ್ದು ಚಂಡಮಾರುತಗಳಿದ್ದು ಅಂಧಕಾರದಿಂದ ಕೂಡಿರುತ್ತೆ. ಪ್ರಳಯ ಆದಾಗ ಹೇಗಿರುತ್ತೆ ಅನ್ನೋದನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೋಬಹುದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಸಮಯದಲ್ಲಿ ಏನಾಗಿರುತ್ತೆ, ಎಲ್ಲಾ ಕಡೆ ನೀವು ಎಲ್ಲಿ ನೋಡಿದ್ರೂ ನೀರು ನೀರು ನೀರು, ಭೂಮಿ ಅನ್ನೋದೇ ಕಾಣಿಸೋದಿಲ್ಲ, ಅಷ್ಟು ನೀರು ತುಂಬಿಕೊಂಡಿರುತ್ತೆ. ಮತ್ತೆ ಚಂಡಮಾರುತಗಳಿರುತ್ತೆ, ಮತ್ತೆ ಅಂಧಕಾರ ಕೂಡ ಇರುತ್ತೆ, ತುಂಬ ಕತ್ತಲು ಪ್ರದೇಶವಾಗಿರುತ್ತಿದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಸಂಕರ್ಷಣನ ಬಾಯಿಂದ ಹೊರಡುತ್ತಲ್ಲ ಜ್ವಾಲಾಗ್ನಿ, ಅದರ ನಿಮಿತ್ತನೇ ಪ್ರಳಯ ಅನ್ನೋದಾಗೋದು. ಸಂಕರ್ಷಣನ ಬಾಯಿಂದ ಏನು ಜ್ವಾಲೆಗಳು ಹೊರಡುತ್ತೋ ಅದರಿಂದನೇ ಈ ಪ್ರಳಯ ಅನ್ನೋದಾಗೋದು. ಕೆಳಗಿನ 3 ಲೋಕಗಳಲ್ಲೂ ಕೂಡ ಅಂದ್ರೆ ಮತ್ಸ್ಯಲೋಕ, ಸ್ವರ್ಗಲೋಕ ಮತ್ತೆ ಪಾತಾಳ ಲೋಕ, 3 ಲೋಕಗಳಲ್ಲೂ ಕೂಡ ಬೀಸುವಂತ ಈ ಜ್ವಾಲಾಗ್ನಿಯ ಝಳ ಇದೆಯಲ್ಲ, ಅಂದ್ರೆ ಆ ಒಂದು ತಾಪ ಇದೆಯಲ್ಲ, ಅದರಿಂದ ತಪ್ತರಾಗಿರುವಂತ, ಅಂದ್ರೆ ಅದರಿಂದ ತುಂಬಾ ತೊಂದರೆಗೊಳಗಾದಂತಹ ಭೃಗುಗಳಂತಹ ಮಹರ್ಷಿಗಳು ಮತ್ತೆ ಮಹರ್ಲೋಕದ ಬೇರೆ ನಿವಾಸಿಗಳೆಲ್ಲ ಜನಲೋಕದ ಕಡೆಗೆ ಹೋಗ್ತಾರೆ. ಅಂದ್ರೆ ತಮ್ಮ ಲೋಕಕ್ಕೆ ಹತ್ತಿರವಾಗಿರೋ ಕಡೆ ಏನಾದ್ರೂ ಬೆಂಕಿ ಬಿದ್ದಾಗ, ಪ್ರಳಯ ಆದಾಗ, ಈಗ ನಮ್ಮ ಪಕ್ಕದ ಮನೆಯಲ್ಲೇ ಅಂತ ಇಟ್ಕೊಳ್ಳಿ, ತುಂಬಾ ಹತ್ತಿರದಲ್ಲಿರುತ್ತೆ ನಮ್ಮ ಪಕ್ಕದ ಮನೆ, ಅವ್ರ ಮನೆಯಲ್ಲೋ ಅಥವಾ ನಮ್ಮ ಮನೆಯಲ್ಲೋ ಬೆಂಕಿ ಹತ್ತಿದಾಗ ಆ ಒಂದು ಹಬೆ ಅಥವಾ ಧಗೆ ಇದೆಯಲ್ಲ, ಅದು ನಮಗೂ ಎಫೆಕ್ಟ್ ಆಗುತ್ತೆ, ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಅದ್ರ ಒಂದು ಕಾವು ಅಥವಾ ಅದರ ಒಂದು ಬಿಸಿ ಅಷ್ಟು ಜೋರಾಗಿರುತ್ತಲ್ವಾ, ಸೊ ಅದರಿಂದ ಅವ್ರಿಗೆ ತೊಂದರೆ ಆಗುತ್ತಲ್ಲ. ಅದೇ ರೀತಿ ಈ ಲೋಕದಲ್ಲಿ ಏನಾದರೂ ತೊಂದರೆ ಆದರೆ ಇದರ ಅಕ್ಕಪಕ್ಕ ಇರುವಂಥ ಲೋಕಗಳಿಗೆ ಖಂಡಿತವಾಗ್ಲೂ ಕೂಡ ಅದು ಹಾನಿಯಾಗುತ್ತೆ ಅಥವಾ ಅವ್ರಿಗೇನೋ ಒಂದು ತೊಂದರೆ ಆಗುತ್ತೆ. ಅದೇ ರೀತಿ ಈ ಸಂಕರ್ಷಣನ ಬಾಯಿಂದ ಹೊರಡುವಂತಹ ಜ್ವಾಲಾಗ್ನಿಯಿಂದ ಪ್ರಳಯ ಉಂಟಾಗುತ್ತಲ್ಲ, ಆಗ ಅದರ ಅಕ್ಕಪಕ್ಕ ಇರುವಂತಹ ಲೋಕಗಳು ಅಂದ್ರೆ ಯಾವುದು, ಭೃಗು ಮಹರ್ಷಿಗಳು ಅಥವಾ ಮಹರ್ಲೋಕದ ಇನ್ನು ಬೇರೆ ಬೇರೆ ನಿವಾಸಿಗಳು, ಅವರೆಲ್ಲ ಏನ್ ಮಾಡ್ತಾರೆ, ಅದನ್ನ ತಡ್ಕೊಳಕ್ಕಾಗದೆ ಅವರು ಜನಲೋಕದ ಕಡೆಗೆ ಹೋಗ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.